ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಬಸ್ ದುರಂತದಲ್ಲಿ ಕೂದಲೆಳೆಯ ಒಂದು ಅಂತರದಲ್ಲಿ ಪಾರಾಗಿದ್ದಾರೆ ಟೆಕ್ಕಿಯೊಬ್ಬರು. ಯಾಕಂದ್ರೆ ಏನೋ ಅಲ್ಲಿ ಒಂದು ದುರಂತ ನಡೆದಿತ್ತು. ಆ ಬಸ್ನಲ್ಲಿ ಸಾಕಷ್ಟು ಜನ ಪ್ರಾಣವನ್ನು ಬಿಟ್ಟಿತ್ತು. ಬಸ್ಗೆ ಬೆಂಕಿಯ ತಗಿಲಿ ಅದರಲ್ಲಿದ್ದಂತಹ ಪ್ರಯಾಣಿಕರೇನಿದ್ರು 20ಕ್ಕೂ ಹೆಚ್ಚು ಜನ ಆ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗಾಗಿ ಆ ಒಂದು ಆಂಧ್ರ ಬಸ್ ದುರಂತದಲ್ಲಿ ಕೂದಲೆಳೆಯ ಅಂತರದಲ್ಲಿ ಟೆಕ್ಕಿಯೊಬ್ಬರು ಪಾರಾಗಿದ್ದಾರೆ. ಬೆಂಗಳೂರು ಮೂಲದ ಟೆಕ್ಕಿ ವೇಣು ಪಾರಾದವರು ಅಂತ ಹೇಳಲಾಗ್ತಾ ಇದೆ. ಎಮರ್ಜೆನ್ಸಿ ಕಿಟಕಿ ಮೂಲಕ ವೇಣು ಪಾರಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಘಟನೆ ಯಾವ ರೀತಿಯಾಗಿತ್ತು ಅಂತ ಬಸ್ನಲ್ಲಿದ್ದವ್ರಿಗೆ ಗೊತ್ತು. ಬಸ್ ದುರಂತದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಮುಂದಿಟ್ಟಿದ್ದಾರೆ ವೇಣು. ಹೇಗಾಯಿತು ಅಂತ. ವೇಣು ಕಣ್ಣ ಮುಂದೆಯೇ 10 ಪ್ರಯಾಣಿಕರು ಸುಟ್ಟು ಕರಕಲಾಗಿತ್ತು. ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬರ್ತಿದ್ದ ಕಾವೇರಿ ಟ್ರಾವೆಲ್ಸ್ ಆ ಬಸ್ನಲ್ಲಿ ಬರ್ತಾ ಇದ್ರು. ಸುಮಾರು 15 ಪ್ರಯಾಣಿಕರು ಎಮರ್ಜೆನ್ಸಿ ವಿಂಡೋ ಮೂಲಕ ಬಚಾವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಘಟನೆ ನಡೆದು 45 ನಿಮಿಷ ಆದ ಮೇಲೆ ಫೈರ್ ಫೋರ್ಸ್ ಸ್ಥಳಕ್ಕೆ ಬಂದಿತ್ತು ಅಂತ ಹೇಳ್ತಾರೆ. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಆ ಬಸ್ಗೆ ಬೆಂಕಿ ಹೇಗೆ ತಗುಲ್ತು, ಅದರಲ್ಲಿ ಎಷ್ಟು ಜನ ಇದ್ರು, ಯಾವ ರೀತಿಯಾಗಿ ಘಟನೆ ಆಯಿತು, ಮತ್ತೆ ಅದರ ಒಳಗೆ ಇದ್ದಂತಹ ಜನರು ಪ್ರಯಾಣಿಕರೇನಿರ್ತಾರೆ ಅವರು ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಅಲ್ಲಿ ಓಡಾಡ್ತಾ ಇದ್ರು, ಎಷ್ಟು ಕಷ್ಟಪಡ್ತಾ ಇದ್ರು, ಅದೆಲ್ಲವೂ ಕೂಡ ಗೊತ್ತಿರುವಂಥದ್ದು. ಯಾರು ಆ ಬಸ್ನಲ್ಲಿ ಇರ್ತಾರೋ ಅವರಿಗೆ ಮಾತ್ರ ಅಲ್ಲಿ ನಿಖರವಾದ ಒಂದು ಮಾಹಿತಿ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಬಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಟೆಕ್ಕಿ ವೇಣು ಎನ್ನುವಂಥವರು ಏನೋ ಆ ಒಂದು ಬಸ್ಗೆ ಬೆಂಕಿ ತಗುಲಿದಾಗ ಅವರು ಎಮರ್ಜೆನ್ಸಿ ವಿಂಡೋಯಿಂದ ಹೊರಗೆ ಬಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿರ್ತಾರೆ. ಅವರು ಈ ಒಂದು ಬಸ್ ಘಟನೆಯ ಬಗ್ಗೆ ಇಂಚಿಂಚಾಗಿ ಎಲ್ಲ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಹೇಗಾಯಿತು, ಹೇಗೆ ಬಂದ್ವಿ ನಾವು ಅಂತ. ಅವರ ಕಣ್ಣ ಮುಂದೇನೆ ಅಲ್ಲಿರುವಂತಹ ಜನರು ಸುಟ್ಟು ಕರಕಲಾಗಿ ಹೋಗ್ತಾ ಇದ್ರು. ನಾವು ನೋಡ್ತಾ ಇದ್ವಿ ಅದನ್ನು. ಆ ಒಂದು ಘಟನೆ ನೋಡಿ ನಾವು ಕೂಡ ಭಯಪಟ್ಟಿದ್ವಿ ಅಂತ ವೇಣು ಹೇಳ್ತಾ ಇರುವಂಥದ್ದು. ಬಸ್ ದುರಂತದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವೇಣು ಕಣ್ಣ ಮುಂದೇನೆ 10 ಪ್ರಯಾಣಿಕರು ಸುಟ್ಟು ಕರಕಲಾಗಿ ಹೋಗ್ತಾ ಇದ್ರು. ಯಾರೂ ಕೂಡ ಏನೂ ಮಾಡಿದಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ. ಯಾಕಂದರೆ ನಾವು ಬೇರೆಯವ್ರನ್ನ ಕಾಪಾಡಬೇಕಾ ಅಥವಾ ಮೊದಲು ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಬೇಕಾ ಎನ್ನುವಂತಹ ಭಯದಲ್ಲಿರ್ತೀವಿ. ಯಾರೇ ಆದರೂ ಸರಿ. ಆ ಘಟನೆಯಲ್ಲಿ ಮೊದಲು ನಾನು ನನ್ನ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಘಟನೆ ಆಗಿ 45 ನಿಮಿಷ ಆದ ಮೇಲೆ ಅಲ್ಲಿ ಅಗ್ನಿಶಾಮಕ ದಳದ ಒಂದು ಸಿಬ್ಬಂದಿ ಬಂದರು ಬೆಂಕಿಯನ್ನು ನಂದಿಸೋಕೆ ಅಂತ ವೇಣು ಹೇಳಿರುವಂಥದ್ದು. ಆಂಧ್ರ ಪ್ರದೇಶದ ಒಂದು ಬಸ್ ದುರಂತ ಇದೆ. ನಿಜಕ್ಕೂ ಕೂಡ ದೀಪಾವಳಿ ಹಬ್ಬ ಆದ ಮೇಲೆ ಆ ನಂತರ ಬರ್ತಾ ಇರ್ತಾರೆ ಜನರು. ಅವರವರ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಹಬ್ಬವನ್ನು ಮುಗಿಸ್ಕೊಂಡು ಏನೇನೋ ಆಸೆ ಕನಸುಗಳು ಇಟ್ಕೊಂಡಿರ್ತಾರೆ. ಯಾರು ಎಷ್ಟು ಜನ ಇದ್ರು, 40ಕ್ಕೂ ಹೆಚ್ಚು ಜನ ಇದ್ರು ಅಂತ ಹೇಳುತ್ತಾರೆ. ಆದರೆ 20ಕ್ಕೂ ಹೆಚ್ಚು ಜನ ಅದರಲ್ಲಿ ಸಾವನ್ನಪ್ಪಿದ್ದಾರೆ, ಸುಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರದ ಬಗ್ಗೆ ಎಲ್ಲರೂ ಕೂಡ ಘಟನೆ ಆದ ಮೇಲೆ ಬಂದಿರೋರೆ. ಆದರೆ ಇದರ ಬಗ್ಗೆ ಮಾಹಿತಿ ಗೊತ್ತಿರುವಂಥದ್ದು, ಪಕ್ಕಾ ಮಾಹಿತಿ ಗೊತ್ತಿರುವಂಥದ್ದು ಅದರಲ್ಲಿದ್ದಂತಹ ಬಸ್ನಲ್ಲಿ ಯಾರಿರ್ತಾರೆ, ಪ್ರಯಾಣ ಮಾಡ್ತಾರೆ ಅವರಿಗೆ ಮಾತ್ರ. ವೇಣು ಎನ್ನುವಂಥವ್ರು ಹೇಳುತ್ತಾರೆ, ನೋಡಿ ಈ ಒಂದು ಬಸ್ ದುರಂತದಲ್ಲಿ ಸುಮಾರು ನಾವು 40ಕ್ಕೂ ಹೆಚ್ಚು ಜನ ಇದ್ವಿ. ನಾವು ಎಮರ್ಜೆನ್ಸಿ ವಿಂಡೋಯಿಂದ 15 ಜನ ಬಚಾವಾದ್ವಿ ಒಂದು ಬೆಂಕಿ ತಗುಲಿದ ಮೇಲೆ ಅಂತ ಹೇಳ್ತಾ ಇರುವಂಥದ್ದು. ಅದೃಷ್ಟವಶಾತ್ ಎಂಬುವಂತೆ ನಾವು ಬೇಗ ಬಂದ್ವಿ, ನಾವು ಉಳ್ಕೊಂಡ್ವಿ. ಇಲ್ಲಾಂದರೆ ನಾವು ಕೂಡ ಅದೇ ಬಸ್ನಲ್ಲಿ ಸತ್ತೋಗ್ಬೇಕಾಗಿತ್ತು, ನಮ್ಮ ಪ್ರಾಣ ಕೂಡ ಹೋಗ್ತಾ ಇತ್ತು. ಎಮರ್ಜೆನ್ಸಿ ಕಿಟಕಿ ಏನಿರುತ್ತೆ, ಎಮರ್ಜೆನ್ಸಿ ವಿಂಡೋ ಅಂತ ಇರುತ್ತೆ, ಅದನ್ನು ನಾವು ಓಪನ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಾಂದರೆ ನಾವು ಕೂಡ ಯಾರೀಗ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ನಾವು ಸಾವನ್ನಪ್ಪಬೇಕಾಗಿತ್ತು. ನಮ್ಮ ಮುಂದೇನೆ 10 ಜನರು ಸುಟ್ಟು ಹೋಗ್ತಾ ಇದ್ರು, ಬೆಂಕಿಯಲ್ಲಿ ಕೂಗಾಡ್ತಾ ಇದ್ರು, ಕೇಳಿಸ್ಕೊತಾ ಇದ್ವಿ. ಆದರೆ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿನಲ್ಲಿದ್ವಿ. ಬೆಂಕಿ ಅಷ್ಟರ ಮಟ್ಟಿಗಿತ್ತು ಆ ಒಂದು ಬಸ್ಗೆ ತಗುಲಿರುವಂಥದ್ದು. ನಾವು ಕೂಡ ಕಾಪಾಡೋಕೆ ಆಗಲಿಲ್ಲ. ಸುಮ್ಮನೆ ನಾವು ನಿಂತ್ಕೊಂಡು ನೋಡಬೇಕಾಯಿತು. ಮತ್ತು ಆ ಘಟನೆಯಿಂದ ನಾವು ಕೂಡ ಭಯಗೊಂಡಿದ್ವಿ, ಗಾಬರಿ ಆಗಿದ್ವಿ. ಏನಾಗ್ತಾ ಇದೆ ಅಂತ ಒಂದು ಕ್ಷಣ ಕೂಡ ಅರ್ಥ ಆಗಲಿಲ್ಲ. ಈ ಬೆಂಕಿ ತಗುಲಿದ ಮೇಲೆ, ಈ ಘಟನೆ ಆದಮೇಲೆ 45 ನಿಮಿಷ ಆದಮೇಲೆ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ, ಆ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ 10 ಜನ ಸುಟ್ಟೋಗ್ಬಿಟ್ಟಿರ್ತಾರೆ, ತಮ್ಮ ಪ್ರಾಣವನ್ನೇ ಬಿಟ್ಬಿಟ್ಟಿರ್ತಾರೆ ಈ ಒಂದು ಬೆಂಕಿಯ ದುರಂತದಲ್ಲಿ ಅಂತ ವೇಣು ಹೇಳ್ತಾ ಇರುವಂಥದ್ದು. ಈ ಒಂದು ಘಟನೆಯಲ್ಲಿ ಬದುಕುಳಿದಿದ್ದಾರೆ ಇವರು, ಅದೃಷ್ಟ ಎನ್ನುವಂತೆ. ಯಾಕಂದರೆ ರಾತ್ರಿ ಸಮಯದಲ್ಲಿ ಆ ಬಸ್ಸು ಪ್ರಯಾಣ ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಯಾರಿಗೂ ಕೂಡ ಹೀಗಾಗಿರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲರೂ ಕೂಡ ಅದು ಸ್ಲೀಪರ್ ಬಸ್ ಆಗಿರೋದ್ರಿಂದ ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಗೊತ್ತಾಗಿರಲ್ಲ. ಹೀಗಾಗಿ ಸಡನ್ನಾಗಿ ಈ ರೀತಿಯಾಗಿ ಘಟನೆ ಆದ ಮೇಲೆ ಕೆಲವರಿಗೆ ಎದ್ದು ಬರೋಕ್ಕೂ ಕೂಡ ಆಗ್ತಾ ಇರಲ್ಲ. ಇನ್ನೊಂದು ಕೆಲವರು ಭಯದಲ್ಲಿ ಏನು ಮಾಡಬೇಕು ಅಂತ ಗಾಬರಿ ಹಾಕ್ಬಿಟ್ಟಿರ್ತಾರೆ. ಕೆಲವರಿಗೆ ಕೈಕಾಲೇ ಆಡ್ತಾ ಇರಲ್ಲ. ಇನ್ನು ಕೆಲವರು ನಾವು ಉಳಿದ್ರೆ ಸಾಕಪ್ಪ ಅಂತ ಹೇಳಿ ಬೇರೆಯವರು ಹೇಗಿದ್ರು ಸರಿ ಅಂತ ಹೇಳಿ ಓಡೋಗ್ತಾ ಇರ್ತಾರೆ, ಬಚಾವಾಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ.
ಕೆಲವರು ದೊಡ್ಡ ಒಂದು ಡೋರ್ ಏನಿರುತ್ತೆ, ಮೇನ್ ಡೋರ್ ಏನಿರುತ್ತೆ ಅಲ್ಲಿ ಹೋಗಿ ಬಚಾವಾಗೋಕ್ಕೆ ಹೋದರೆ, ಇನ್ನು ಕೆಲವರು ಡ್ರೈವರ್ದು ಒಂದು ಏನಿರುತ್ತೆ ಡೋರು ಅಲ್ಲಿ ಕೆಲವರು ಹೋಗಿರ್ತಾರೆ. ಮತ್ತು ಎಮರ್ಜೆನ್ಸಿ ವಿಂಡೋ ಕೂಡ ಇರುತ್ತೆ, ಅದನ್ನು ಕೂಡ ಬಳಸ್ಕೊಂಡಿರ್ತಾರೆ. ಹೀಗಾಗಿ ಈ ಒಂದು ಎಮರ್ಜೆನ್ಸಿ ವಿಂಡೋದಲ್ಲಿ ನಾವು 15 ಜನ ಬಚಾವಾಗಿದ್ದೀವಿ ಅಂತ ಬೆಂಗಳೂರು ಮೂಲದ ವೇಣು ಹೇಳ್ತಾ ಇರುವಂಥದ್ದು. ಈ ಒಂದು ಘಟನೆಯಲ್ಲಿ ಈ ವ್ಯಕ್ತಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ, ಅದು ಎಮರ್ಜೆನ್ಸಿ ವಿಂಡೋದ ಮೂಲಕ. ಹೀಗಾಗಿ ಈ ಒಂದು ಘಟನೆಗೆ ಏನಾಯಿತು, ನಿಖರವಾದ ಒಂದು ಮಾಹಿತಿ ಏನಾಯಿತು ಅನ್ನೋದನ್ನು ಬೆಂಗಳೂರು ಮೂಲದ ವೇಣು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಜನ ಅದರಲ್ಲಿ ಮರಣವನ್ನು ಹೊಂದಿದ್ರು, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವೇಣು ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.